ಕಥೆ ಕುಸುಮಪುರ ಅನ್ನೋ ಹಳ್ಳಿದು. ಹಿಮದಿಂದ ಹೋಗಿ ಎತ್ತರವಾದ ಬೆಟ್ಟಗಳ ಮಧ್ಯೆ ಸಣ್ಣದಾಗಿ ಇರೋಂತಹ ಒಂದು ಶಾಂತವಾದಂಥ ಹಳ್ಳಿ. ಇಲ್ಲಿನ ವಾತಾವರಣ ಮತ್ತೆ ಸೌಂದರ್ಯ ಇಲ್ಲಿ ಸುತ್ತಾಡೋಕ್ ಬರೋ ಅಂಥ ಪ್ರತಿಯೊಬ್ಬರಿಗೂ ಸ್ವರ್ಗದ ಹಾಗೆ ಕಾಣಿಸ್ತಾ ಇತ್ತು. ವಾಹ್, ಈ ಹಳ್ಳಿ ಎಷ್ಟೊಂದು ಚೆನ್ನಾಗಿದೆ ಅಲ್ವಾ? ಹಾ, ಸುಂದರವಾಗಿದೆ. ಆದರೆ ಈ ಜಾಗ ಒಂದೆರಡು ದಿನಕ್ಕೆ ಚೆನ್ನಾಗಿರತ್ತಷ್ಟೆ. ದಿನ ಇಷ್ಟೊಂದು ಚಳಿನ ಯಾರು ತಡ್ಕೊಳಕ್ಕಾಗತ್ತೆ? ಪ್ರಿಯಾ ಖಂಡಿತವಾಗ್ಲೂ ಸರಿಯಾಗೇ ಹೇಳಿದ್ಲು. ಅಸಲಿ ವಿಷಯ ಏನಂದ್ರೆ, ಈ ಕುಸುಮಪುರ ಸಾಧಾರಣವಾದ ಹಳ್ಳಿ ಆಗಿರ್ಲಿಲ್ಲ. ಇಲ್ಲಿ ವರ್ಷದ 12 ತಿಂಗಳು ಯಾವಾಗ್ಲೂ ಚಳಿನೇ ಇರ್ತಿತ್ತು. ಮತ್ತೆ ಪ್ರತಿ 5 ವರ್ಷದಲ್ಲೂ ಇರೋ ಚಳಿ ಇನ್ನೂ ಜಾಸ್ತಿನೇ ಆಗ್ತಾ ಇತ್ತು. ಇದೇ ಕಾರಣದಿಂದಾನೇ ಕುಸುಮಪುರದ ಪರಿಸ್ಥಿತಿ ದಿನದಿಂದ ದಿನಕ್ಕೆ ಹದಗೆಡ್ತಾ ಇತ್ತು. ಈ ಸ್ಥಿತಿನ ಬದಲಾಯಿಸ್ಬೇಕು ಅಂದ್ಕೊಂಡವನು ಮನೀಶ್. ಅವನು ಈ ಹಳ್ಳಿಯ ಪ್ರತಿಭಾವಂತ ಹಾಗೆ ಬುದ್ಧಿವಂತ ವಿಜ್ಞಾನಿ ಆಗಿದ್ದ. ಉಫ್, ಈ ಚಳಿ, ನಾನಿದಕ್ಕೇನ್ ಮಾಡ್ಲಿ? ನಿನ್ನ ಕೈಲಿ ಏನೂ ಮಾಡೋಕ್ಕಾಗಲ್ಲ ಗುರು. ನಿನಗೆ ಗೊತ್ತಲ್ಲ, ನಮ್ಮೂರಲ್ಲಿ ವರ್ಷದ 12 ದಿನನೂ ಹೀಗೆ ಇರುತ್ತೆ. ನೀನು ಏನ್ ಬೇಕಾದ್ರೂ ಮಾಡ್ಕೋ, ಆದ್ರೆ ಇಲ್ಲಿ ಏನೂ ಬದಲಾಗಲ್ಲ. ಚಳಿ ಪ್ರತಿ ವರ್ಷ ಇನ್ನೂ ಹೆಚ್ಚಾಗ್ತಾನೆ ಇರುತ್ತೆ. ಒಂದಲ್ಲ ಒಂದಿನ ನಾವು ಈ ಚಳಿಯಲ್ಲೇ ಸಾಯ್ತೀವಿ. ನಡಿ, ಈಗ ನಾವು ಲ್ಯಾಬ್ನ ಕ್ಲೋಸ್ ಮಾಡೋ ಸಮಯ. ರೋಹನ್ ಮಾತುಗಳನ್ನ ಕೇಳಿ ಮನೀಶ್ಗೆ ಸಿಟ್ಟು ಬಂತು. ಅವನಿಗೆ ಎಲ್ಲೋ ಅನ್ನಿಸ್ತಾ ಇತ್ತು, ರೋಹನ್ ಮಾತಲ್ಲಿ ಸತ್ಯ ಇದೆ ಅಂತ. ಆದ್ರೆ ಈ ಚಾಲೆಂಜಲ್ಲಿ ಸೋಲು ಒಪ್ಕೊಳ್ಳೋದಕ್ಕೆ ಮನೀಶ್ಗೆ ಇಷ್ಟ ಇರಲಿಲ್ಲ. ಅವನಿಗೆ ವಿಶ್ವಾಸ ಇತ್ತು, ಇವತ್ತಲ್ಲ ಅಂದ್ರೆ ನಾಳೆ ಅವನೀ ಹಳ್ಳಿನ ಚಳಿಯಿಂದ ಕಾಪಾಡ್ತಾನೆ ಅಂತ. ಜನರು ಏನ್ ಬೇಕಾದ್ರೂ ಮಾತಾಡ್ಕೊಳ್ಳಿ, ನನ್ನ ಪ್ರಯೋಗದಿಂದ ಈ ಊರನ್ನ ನಾನು ಚಳಿಯಿಂದ ಕಾಪಾಡ್ತೀನಿ. ಮನೀಶ್ ಯಾವ ಥರ ನಿರ್ಧಾರ ಮಾಡಿದ್ದ ಅಂದ್ರೆ, ಅವನು ಹಗಲು ರಾತ್ರಿ ಕುಸುಮಪುರದ ಪ್ರಕೃತಿಯ ಸ್ಥಿತಿಯನ್ನ ಅಧ್ಯಯನ ಮಾಡ್ತಾ ಇದ್ದ. ಕೆಲವು ಸಲ ಹಳೆ ಪುಸ್ತಕಗಳನ್ನ ಓದ್ತಾ ಇದ್ದ, ಕೆಲವು ಸಲ ಮಣ್ಣನ್ನ ಪರೀಕ್ಷೆ ಮಾಡ್ತಾ ಇದ್ದ. ಆದ್ರೆ ಒಂದಿನ ಅವನ್ ಕೈಗೆ ಏನ್ ಸಿಕ್ತು ಅಂದ್ರೆ ಅದ್ರ ಬಗ್ಗೆ ಅವನಿಗೆ ಕಲ್ಪನೆನೂ ಇರ್ಲಿಲ್ಲ. ಅರೆ ಮನೀಶ್, ನೀನ್ ಏನ್ ಮಾಡ್ತಿದ್ಯಾ ಗುರು? ಏನೂ ಇಲ್ಲ, ನನ್ನ ಹೊಸ ಪ್ರಯೋಗದ ಬಗ್ಗೆ ಯೋಚನೆ ಮಾಡ್ತಿದ್ದೆ. ಆಗ ಹೇಳು, ಮತ್ತೆ ನೀನು ಯಾವ್ದ್ರ ಮೇಲೆ ರಿಸರ್ಚ್ ಮಾಡ್ತಿದ್ಯಾ? ಹೇಳ್ತೀನಿ. ಇಲ್ಲಿ ನೋಡು, ನಮ್ಮೂರಿನ ಒಂದು ಹಳೆಯ ನಕ್ಷೆ. ಇಲ್ಲಿ ಪೂರ್ವದ ಕಡೆ ಬೆಟ್ಟ ಇದೆಯಲ್ಲ, ಅಲ್ಲೊಂದು ಬಾವಿ ಇದೆ. ನಿನಗ್ ಗೊತ್ತಾ ಆ ಬಾವಿಲಿ ಏನಿದೆ ಅಂತ? ಏನು? ಬಿಸಿ ಲಾವಾ. ಏನು, ಇಷ್ಟು ತಣ್ಣಗಿರೋ ಹಳ್ಳಿಲಿ ಲಾವಾನಾ? ಹಾ, ನಾನದನ್ನ ನೋಡಿ ತುಂಬಾನೇ ಶಾಕ್ ಆದೆ. ಆದ್ರೆ ಈ ನಕ್ಷೆಯಲ್ಲಿ ಆ ಬಾವಿ ಇದೆ ಅಂದ್ಮೇಲೆ ಖಂಡಿತ ಆ ಬಾವಿ ನಮ್ಮೂರಲ್ಲಿ ಇದೆ ಅನ್ಸುತ್ತೆ. ಒಂದ್ ವೇಳೆ ನಾನ್ ಆ ಬಾವಿನ ಹುಡುಕ್ಬಿಟ್ರೆ ನಾನ್ ಏನ್ ಮಾಡ್ತೀನಿ ಅಂತಂದ್ರೆ ಅದ್ರ ಬಗ್ಗೆ ಯಾರು ಕಲ್ಪನೆನೇ ಮಾಡಿರೋದಿಲ್ಲ. ನನ್ ಕೈಲಿ ಸಾಧ್ಯ ಆದ್ರೆ ನಾನ್ ಈ ಪ್ರಯೋಗಕ್ಕೆ ಪೂರ್ತಿಯಾಗಿ ಸಹಕಾರ ಮಾಡ್ತೀನಿ. ಬಿಸಿಯಾದ ಲಾವಾದಿಂದ ತುಂಬಿರೋ ಆ ರಹಸ್ಯವಾದ ಬಾವಿ ಬಗ್ಗೆ ಕೇಳಿ ಅವನಿಗೆ ಆಶ್ಚರ್ಯನೂ ಆಗಿತ್ತು, ಮತ್ತೆ ಖುಷಿನೂ. ಈಗ ಅವನ್ಗೆ ಮನೀಶನ್ ಮಾತುಗಳ ಮೇಲೆ ಪೂರ್ತಿ ನಂಬಿಕೆ ಬಂದಿತ್ತು. ಆದ್ರೆ ಲಾವಾ ಇರೋ ಬಾವಿ ಬಗ್ಗೆ ತಿಳ್ಕೊಂಡು ಅವನಿಗೆ ಪೂರ್ತಿ ವಿಶ್ವಾಸ ಬಂತು, ಮನೀಶ್ ಒಂದಲ್ಲ ಒಂದಿನ ಈ ಹಳ್ಳಿ ಭವಿಷ್ಯನ ಬದಲಾಯಿಸ್ತಾನೆ ಅಂತ. ಈಗ ರೋಹನ್ ಕೂಡ ಅವನ್ ಪ್ರತಿ ಹೆಜ್ಜೆಲೂ ಜೊತೆಗ್ ನಿಂತ್ಕೋಬೇಕು ಅಂತ ಅನ್ಕೊಂಡ. ಮಾರನೇ ದಿನಾನೇ ಅವರಿಬ್ರು ಆ ರಹಸ್ಯವಾದ ಬಾವಿನ ಹುಡ್ಕೊಂಡು ಹೊರಟೇ ಬಿಟ್ರು. ಮನೀಶ್ ಅವನ್ ಲ್ಯಾಬಿಂದ ಸ್ಪೆಷಲ್ ಇನ್ಸ್ಟ್ರೂಮೆಂಟ್ಸ್ನು ತಗೊಂಡ್ ಬಂದ. ಟೆಂಪ್ರೇಚರ್ನ ಅಳಿಯೋದಕ್ಕೂ ಸಾಧನಗಳನ್ನ ತಗೊಂಡ್ ಬಂದ. ರೋಹನ್ನು ಅಲ್ಲಿಗೆ ಬೇಕಾಗಿರೋ ಸಾಮಾನುಗಳನ್ನೆಲ್ಲ ಎತ್ತಿಟ್ಕೊಂಡ. ಬೆಳಗಿನ ಎಳೆ ಬಿಸಿಲಲ್ಲಿ ಅವರದ್ರ ಕಡೆ ಹೊರಟ್ರು. ದಟ್ಟವಾದ ಅರಣ್ಯ, ಜಾರ್ತಾ ಇರೋ ಹಿಮದ ಮಧ್ಯೆ ಯಾವ್ದಾದ್ರೂ ಒಂದ್ ತೊಂದ್ರೆ ಅವ್ರಿಗೆ ಕಾಯ್ತಾನೆ ಇತ್ತು. ಆದ್ರೂ ಅವರು ಗುರಿ ಕಡೆಗೆ ಹೋಗ್ತಾನೆ ಇದ್ರು. ಕೆಲವು ಸಲ ಸೆನ್ಸರ್ ಕೆಲಸ ಮಾಡ್ತಾ ಇರ್ಲಿಲ್ಲ. ಕೆಲವು ಕಡೆ ಗುಡ್ಡದಿಂದ ಮಣ್ಣು ಕುಸಿದು ಬೀಳ್ತಾ ಇತ್ತು. ಕೆಲವು ಕಡೆ ಚಳಿ ಗಾಳಿ ಅವರನ್ನ ಮುಂದೆ ಹೋಗೋದಕ್ ಬಿಡ್ತಾ ಇರ್ಲಿಲ್ಲ. ಆದ್ರೆ ಅವರಿಬ್ರು ಸೋಲೊಪ್ಕೊಳ್ಳೋದಕ್ಕೆ ತಯಾರಾಗಿರ್ಲಿಲ್ಲ. ಎಲ್ಲಾ ಕಷ್ಟಗಳನ್ನು ಸಹಿಸ್ಕೊಂಡು, ಎಲ್ಲಾ ಸಮಸ್ಯೆಗಳನ್ನು ಬಗೆಹರಿಸ್ಕೊಂಡು ಕೊನೆಗೆ ಸಂಜೆ ಆಗೋಷ್ಟೊತ್ತರಲ್ಲಿ ಆ ರಹಸ್ಯವಾದ ಬಾವಿನ ಅವ್ರು ತಲುಪಿದ್ರು. ರೋಹನ್, ಇಲ್ಲೋಡು, ನಮ್ಗೆ ಆ ಬಾವಿ ಸಿಕ್ಬಿಡ್ತು. ವಾಹ್, ಕೊನೆಗೂ ನಮಗ್ ಸಿಕ್ಬಿಡ್ತು. ಹಳ್ಳಿಯ ಥಂಡಿಯ ಸಮಸ್ಯೆಗೆ ಸರಿಯಾದ ಪರಿಹಾರ ಅವ್ರಿಗೆ ಸಿಕ್ಕೇ ಬಿಡ್ತು. ಆದ್ರೆ ಈ ಗೆಲುವು ಅವ್ರಿಗಷ್ಟು ಸುಲಭ ಆಗಿರ್ಲಿಲ್ಲ. ದಟ್ಟವಾದ ಕಾಡಲ್ಲಿ ಗಂಟೆಗಟ್ಲೆ ಅಲಿಯೋದು, ಕಲ್ಲು ಮಣ್ಣುಗಳ ಮಧ್ಯ ನಡ್ಕೊಂಡು ಹೋಗೋದು, ಆ ಥಂಡಿ ಗಾಳಿನ ಸಹಿಸ್ಕೊಳ್ಳೋದು, ಪ್ರತಿ ಹೆಜ್ಜೆಲೂ ಪ್ರಕೃತಿ ಅವರನ್ನ ಪರೀಕ್ಷೆ ಮಾಡ್ತಾನೆ ಇತ್ತು. ಆದ್ರೆ ಅವರಿಬ್ರು ಎಲ್ಲಾ ಕಷ್ಟಗಳನ್ನು ಎದುರಿಸಿ ತಮ್ಮ ಗುರಿನ ತಲುಪಿದ್ರು. ಮತ್ತೆ ರೋಹನ್, ನಾವು ಲಾವಾನ ಟ್ಯಾಂಕಲ್ಲಿ ತುಂಬಿಸ್ಕೊಂಡು ಲ್ಯಾಬ್ವರೆಗೂ ತಂದಿದ್ದೀವಿ. ನೀನೀಗ ಒಂದು ಮಹತ್ವಪೂರ್ಣ ಕೆಲಸ ಮಾಡಬೇಕು. ಏನದು?
ನಾವಿಲ್ಲಿ ತಂದಿರುವಂತ ಈ ಲಾವಾನ ಸಣ್ಣ ಸಣ್ಣ ಕ್ಯೂಬ್ಸ್ ಆಗಿ ಬದಲಾಯಿಸ್ಬೇಕು. 500 ಕ್ಯೂಬ್ಸ್ನ ನೀನು ಮಾಡ್ಬೇಕಾಗತ್ತೆ. ನಾವು 1000 ಕ್ಯೂಬ್ಸ್ನ ಆ ರೀತಿ ಮಾಡಬೇಕು. ನಾವದನ್ನ ಮೈಕ್ರೋ ಫ್ಯಾಬ್ರಿಕ್ ಆಗಿ ಬದಲಾಯಿಸಿ ಒಂದು ಕೋಡ್ ಮತ್ತೆ ಈಟಿನ ಕಂಬಳಿ ಮಾಡೋಣ. ಇದನ್ನ ಹಳ್ಳಿ ಜನರು ಡೈಲಿ ಉಪಯೋಗಿಸ್ತಾರೆ. ಆಗ ವಾ ಮನೀಶ್, ಲಾವಾಯಿಂದ ಮಾಡಿರುವಂತ ಕಂಬಳಿ, ಇದ್ರ ಬಗ್ಗೆ ಯಾರೂ ಕೂಡ ಇಲ್ಲಿವರೆಗೂ ಯೋಚನೆನೇ ಮಾಡಿರಲ್ಲ. ನೋಡ್ತಿರೋ, ನಿನ್ನ ಈ ಪ್ರಯೋಗ ಖಂಡಿತ ಸಫಲ ಆಗತ್ತೆ. ಮನೀಶ್ ಮಾತುಗಳನ್ನ ಕೇಳಿ ರೋಹನ್ ತುಂಬಾನೇ ಆಶ್ಚರ್ಯಪಟ್ಟ. ಇಂಥ ಅದ್ಭುತವಾದ ವಿಚಾರದ ಬಗ್ಗೆ ಅವನ್ ಯಾವತ್ತೂ ಯೋಚಿಸೇ ಇರ್ಲಿಲ್ಲ. ಆದ್ರೆ ಮನೀಶ್ನ ದೂರದೃಷ್ಟಿಯಿಂದ ಈಗ ಇದು ಸಾಧ್ಯ ಆಗಿತ್ತು. ರೋಹನ್ ಯಾರಿಗೂ ಹೇಳ್ದೇನೆ ತನ್ಮೇಲೆ ಎಲ್ಲಾ ಜವಾಬ್ದಾರಿನೂ ತಗೊಂಡ. ಅವನು ಅವನ್ ಕಾಲೇಜ್ ಫ್ರೆಂಡ್ಸ್ನ ಒಂದು ಟೀಮ್ ಮಾಡ್ಕೊಂಡು ಕೆಲ್ಸನ ಶುರು ಮಾಡ್ದ. ಆ ಕಡೆ ಮನೀಶ್ ಬೇರೆ ಟೆಕ್ನಿಕ್ಸ್ ಮೇಲೆ ಕೆಲ್ಸ ಮಾಡೋದಕ್ ಶುರು ಮಾಡ್ದ. ಎಷ್ಟೋ ತಿಂಗಳುಗಳ ಶ್ರಮದ ನಂತರ ಗೋಲ್ಡನ್ ಹೀಟ್ ಕಂಟ್ರೋಲ್ ಬ್ಲಾಂಕೆಟ್ ತಯಾರಾಯ್ತು. ಅವರಿಬ್ರು ತಕ್ಷಣ ಅದನ್ನ ಹಳ್ಳಿಯವ್ರಿಗೆ ಕೊಟ್ರು. ಹಳ್ಳಿ ಜನರೇ, ನೀವು ಇಲ್ಲಿ ಬಂದಿದ್ದಕ್ಕೆ ತುಂಬಾನೇ ಧನ್ಯವಾದ. ನಮ್ಗೆಲ್ರಿಗೂ ಗೊತ್ತಿದೆ ನಮ್ಮೂರಲ್ಲಿ ವರ್ಷದ 12 ತಿಂಗಳು ಥಂಡಿ ಹೀಗೆ ಇರುತ್ತೆ ಅಂತ. ಮತ್ತೆ ಹಾಗೆ 5 ವರ್ಷ ಆದ್ಮೇಲೆ ಮತ್ತೆ ಥಂಡಿ ಇನ್ನೂ ಹೆಚ್ಚಾಗುತ್ತೆ ಅಂತ. ಈ ಹೆಚ್ಚಾಗ್ತಿರೋ ಥಂಡಿಯಿಂದ ಬದುಕೋದಕ್ಕೆ ತುಂಬಾ ಕಷ್ಟ ಆಗ್ತಿದೆ. ಆದ್ರೆ ಈಗ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ನಿಮ್ಮ ಈ ತೊಂದರೆಯ ಪರಿಹಾರ ಏನಪ್ಪಾ ಅಂತಂದ್ರೆ ಗೋಲ್ಡನ್ ಹೀಟ್ ಕಂಟ್ರೋಲ್ ಲಾವಾ ಬ್ಲಾಂಕೆಟ್ ನಿಮ್ಮನ್ನ ಈ ಒಂದು ಥಂಡಿಯಿಂದ ಚೆನ್ನಾಗಿ ಕಾಪಾಡುತ್ತೆ. ನಿಜನಾ? ಮನೀಶ್ನ ಈ ಅದ್ಭುತವಾದ ಆವಿಷ್ಕಾರನ ನೋಡಿ ಹಳ್ಳಿಯವರು ದಂಗಾಗ್ ಹೋದ್ರು. ಯಾವಾಗ ಅವರು ಈ ಕಂಬಳಿನ ಬಳಸಿದ್ರೋ ಆಗಂತೂ ಒಂದ್ ಜಾದೂನೇ ಆಗೋಯ್ತು. ಹಳ್ಳಿ ಜನರ ಚಳಿಯ ಸಮಸ್ಯೆ ತುಂಬಾನೇ ಕಡಿಮೆ ಆಯ್ತು. ಅವ್ರ ಆರೋಗ್ಯ ಸುಧಾರ್ಸಕ್ ಶುರುವಾಯ್ತು. ಮತ್ತೆ ಅವ್ರ ಜೀವನ ಮಾಮೂಲಿ ತರ ಆಯ್ತು. ವಾ ಮನೀಶ್, ಒಪ್ಕೊಂಡೆ ಗುರು. ಕೊನೆಗೂ ನೀನು ಈ ಹಳ್ಳಿನ ಥಂಡಿಯಿಂದ ಕಾಪಾಡ್ಬಿಟ್ಟೆ ಕಣೋ. ಇದೆಲ್ಲ ನಿನ್ನ ಸಹಾಯ ಇಲ್ದಿದ್ರೆ ಇದು ಆಗ್ತಾನೇ ಇರ್ಲಿಲ್ಲ. ಗೆಳೆಯ ಅಂದ್ಮೇಲೆ ಸಹಾಯ ಮಾಡದೇ ಇರ್ತಾನ. ಹಾಗೆ ನಿಂಗೊಂದು ಸಿಹಿ ಸುದ್ದಿ. ಇವತ್ತು ನಮ್ಮ ಪ್ರೊಫೆಸರು ನಮ್ಗೆ ಕಾಲ್ ಮಾಡಿದ್ರು. ಅವ್ರು ಹೇಳ್ತಿದ್ರು ನಿನಗೆ ಸರ್ಕಾರದಿಂದ ಈ ಪ್ರಯೋಗದ ಸಫಲಕ್ಕೆ ಪುರಸ್ಕಾರ ಕೊಡಿಸ್ತಾರಂತೆ. ನೀನ್ ಆದಷ್ಟು ಬೇಗ ಈ ಟೆಕ್ನಿಕ್ನ ಇಡೀ ಜಗತ್ತಿಗೆ ಪರಿಚಯ ಮಾಡಿಸ್ತೀಯಾ? ನಿಜನಾ ಮಗ? ನಾನೀಗ ಆಗತ್ತೆ ಅಂತ ಅನ್ಕೊಂಡೇ ಇರ್ಲಿಲ್ಲ. ಇದೊಳ್ಳೆ ಕನಸಿದ್ದ ಹಾಗಿದೆ. ಕನಸಲ್ಲ ಗುರು, ಹಣೆ ಬರಹ. ನಿನ್ನ ಶ್ರಮ, ನಿನ್ನ ಹಠದ ಪ್ರತಿಫಲ. ರೋಹನ್ ಮಾತುಗಳನ್ನ ಕೇಳಿ ಮನೀಶ್ಗೆ ತುಂಬಾನೇ ಸಂತೋಷ ಆಯ್ತು. ಅವನಿಲ್ಲಿವರೆಗೂ ಕಲ್ಪನೆ ಕೂಡ ಮಾಡ್ಕೊಂಡಿರ್ಲಿಲ್ಲ ಅವನ್ ಮೊದಲನೇ ಪ್ರಯೋಗನೇ ಈ ತರ ಸಫಲ ಆಗತ್ತೆ ಅಂತ. ಮತ್ತೆ ದೊಡ್ಡ ದೊಡ್ಡ ವ್ಯಕ್ತಿಗಳು ಅವನನ್ನ ಹೊಗಳ್ತಾರೆ ಅಂತ. ಈಗ ಮನೀಶ್ನ ಆತ್ಮವಿಶ್ವಾಸ ಮೊದ್ಲಿಗಿಂತನೂ ತುಂಬಾನೇ ಜಾಸ್ತಿ ಆಯ್ತು. ಮತ್ತೆ ಬಲವಾಯ್ತು. ಅವನು ಜೀವನದಲ್ಲಿ ಮುಂದೆ ಬರೋಂತ ಚಾಲೆಂಜಸ್ನ ಎದುರಿಸೋದಕ್ಕೆ ತಯಾರಾಗಿದ್ದ. ಕೊನೆಗೂ ಮನೀಶ್ನ ಈ ಪ್ರಯೋಗ ಸಫಲ ಆಯ್ತು. ಮತ್ತೆ ಅವನ್ಗೆ ಅವನ್ ಪರಿಶ್ರಮಕ್ಕೆ ಸರಿಯಾದ ಫಲಾನು ಸಿಕ್ತು. ಹಾಗಾಗಿ ಹೇಳ್ತಾರೆ, ಒಳ್ಳೆ ಮನಸ್ಸಿಂದ ಮತ್ತೆ ನಿಷ್ಠೆಯಿಂದ ಪ್ರಯತ್ನ ಪಟ್ರೆ ಫಲ ಸಿಕ್ಕೇ ಸಿಗತ್ತೆ ಅಂತ. ರಾಘವಪುರ ಅನ್ನೋ ಹಳ್ಳಿ ಸಮುದ್ರದ ದಡದಲ್ಲಿತ್ತು. ಹಳ್ಳಿಯ ಗಾಳಿಯಲ್ಲಿ ಸಮುದ್ರ, ಮರಳು, ದನಕರುಗಳ ಕೂಗು ಎಲ್ಲ ಬೆರ್ತೋಗಿತ್ತು. ಪ್ರತಿದಿನ ಬೆಳಗ್ಗೆ ಎಲ್ರೂ ಪಂಚಾಯಿತಿ ಹತ್ರ ಸೇರ್ತಾ ಇದ್ರು. ಜೀವನ ಸರಳ ಆಗಿದ್ರು ಸುಂದರವಾಗಿತ್ತು. ಇದೇ ಆ ಹಳ್ಳಿ ಎಲ್ಲಿ ಧೀರಜ್ ಅನ್ನೋ ಓದಿರುವಂತ ಹುಡುಗ ಹಳ್ಳಿ ಜನರ ಒಂದು ನಂಬಿಕೆ ಆಗಿದ್ದ. ಪೂಜಾ ಅವನ ಆತ್ಮೀಯ ಗೆಳತಿ ಆಗಿದ್ಲು. ಅವರಿಬ್ರು ದಿನ ಹಳ್ಳಿ ಜನರ ಸಮಸ್ಯೆಗಳನ್ನ ಕೇಳ್ತಾ ಇದ್ರು. ಅವತ್ತು ಪಂಚಾಯಿತಿ ಮುಂಚೆಗಿಂತ ತುಂಬಾ ಶಾಂತವಾಗಿತ್ತು. ಜನ ಮುಂದೆ ಬರಬಹುದಾದಂಥ ಸಮಸ್ಯೆಗಳ ಬಗ್ಗೆ ಚಿಂತೆ ಮಾಡ್ತಾ ಇದ್ರು. ಧೀರಜ್ ಮತ್ತೆ ಪೂಜಾನು ಅದ್ರ ಬಗ್ಗೆನೆ ಮಾತಾಡ್ತಾ ಇದ್ರು. ಆಗ ಊರಿನ ಮುಖ್ಯಸ್ಥ ನಿಧಾನವಾಗಿ ನಡ್ಕೊಂಡು ಪಂಚಾಯಿತಿ ಹತ್ರ ಬಂದ. ಧೀರಜ್, ಸರ್ಕಾರದಿಂದ ನನ್ನ ಹತ್ರ ಒಂದು ಪ್ರಸ್ತಾಪ ಬಂದಿದೆ. ನಮ್ಮ ಹಳ್ಳಿ ಸಮುದ್ರದ ತೀರದಲ್ಲಿದೆ, ತುಂಬಾ ಸುಂದರವಾಗಿದೆ. ಸರ್ಕಾರದವ್ರು ಇಲ್ಲಿ ಒಂದು ಸುಂದರವಾದ ಕಾಲೋನಿ ಮಾಡ್ಬೇಕನ್ಕೊಂಡಿದ್ದಾರೆ. ಅವಾಗ ನಮ್ ಹಳ್ಳಿ ಜನ ಎಲ್ಲಿರೋದು ಸರ್ಪಂಚ್ರೆ? ಪೂಜಾಳ ಧ್ವನಿಲಿ ಭಯ ಇರ್ಲಿಲ್ಲ, ಆದ್ರೆ ಅವ್ರ ಹಳ್ಳಿಯವ್ರ ಬಗ್ಗೆ ಕಾಳಜಿ ಇತ್ತು. ಸರ್ಕಾರ ನಿಮ್ಮೆಲ್ರಿಗೋಸ್ಕರ ಒಂದು ಒಳ್ಳೆ ಅನುಕೂಲನ ಮಾಡ್ಕೊಡುತ್ತೆ. ನೀವೆಲ್ರೂ ಇದೊಂದು ಪೇಪರ್ ಮೇಲೆ ಸಹಿ ಹಾಕಿದ್ರೆ ಸಾಕು. ಸರ್ಪಂಚರು ಒಂದ್ ಫೈಲ್ ಅನ್ನ ಕೊಟ್ರು. ನೀವಿಬ್ರು ಹಳ್ಳಿಯಲ್ಲಿ ತುಂಬಾ ಓದ್ಕೊಂಡಿರೋರು, ಬೇಕಂದ್ರೆ ಈ ಪತ್ರನ ಓದಿ. ಬೇಡ ಸರ್ಪಂಚರೇ, ನನಗೆ ನಿಮ್ ಮೇಲೆ ಪೂರ್ತಿಯಾಗಿ ನಂಬಿಕೆ ಇದೆ. ನಾನ್ ನಿಮ್ಗೆ ಇಷ್ಟ ಹೇಳಕ್ ಇಷ್ಟಪಡ್ತೇನೆ. ಹಳ್ಳಿಲಿ ಯಾರ್ದಾದ್ರೂ ಮನೆ ಹಾಳಾಗೋದ್ರೆ ಸರ್ಕಾರದಿಂದ ಮನೆಯನ್ನ ಕಟ್ಸ್ಕೊಡೋದಕ್ಕೆ ಹೇಳಿ. ಅವ್ರಿಲ್ಲಿ ಅದೇನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ರು ಅದನ್ನ ಮಾಡೋದಕ್ಕೆ ಹೇಳಿ. ಅದರಿಂದ ಹಳ್ಳಿಯವ್ರಿಗೂ ಸಹಾಯ ಆಗ್ಬೇಕು. ಧೀರಜ್ನ ಮಾತುಗಳಲ್ಲಿ ಮುಗ್ಧತೆನೂ ಇತ್ತು, ಮತ್ತೆ ಭರವಸೆನೂ. ಒಳ್ಳೇದಾಯ್ತು. ನಿನ್ ಊರ ಜನರಿಗೆಲ್ರಿಗೂ ವಿಷಯ ತಿಳಿಸು. ನಮ್ಮಳ್ಳಿ ಈಗ ತುಂಬಾ ಮುಂದುವರಿಯುತ್ತೆ. ಮತ್ತೆ ಅವನದೇ ಭರವಸೆಯಲ್ಲಿ ಹಳ್ಳಿಯ ಮನೆ ಮನೆಗೂ ಹೋಗೋಕ್ ಶುರು ಮಾಡ್ದ. ಪೂಜಾನು ಅವನ್ ಜೊತೆನೆ ಇದ್ಲು. ಇಬ್ರು ಮನೆ ಮನೆಗೂ ಹೋದ್ರು. ಹಳ್ಳಿಯವರು
ಅವರು ಧೀರಜ್ನ ಮಾತುಗಳನ್ನ ಕೇಳಿ ಡಾಕ್ಯುಮೆಂಟ್ ಮೇಲೆ ಹೆಬ್ಬೆಟ್ಟೋತಿದ್ರು. ಕೆಲವು ಸಮಯದ ನಂತರ ಧೀರಜ್ ಮತ್ತೆ ಪೂಜಾ ಎಲ್ಲಾ ಫೈಲ್ಸ್ನು ತಗೊಂಡು ಸರ್ಪಂಚ್ರ ಮನೆ ಹತ್ರ ಬಂದ್ರು. ಇಬ್ರ ಕಣ್ಣಲ್ಲೂ ಒಂದ್ ಆಸೆ ಇತ್ತು, ಹಳ್ಳಿ ಬೇಗ ಬದ್ಲಾಗತ್ತೆ ಅಂತ. ನೀನ್ ತುಂಬಾ ಒಳ್ಳೆ ಕೆಲಸ ಮಾಡಿದ್ಯಾ ಧೀರಜ್. ಧೀರಜ್ ಮತ್ತೆ ಪೂಜಾ ಅಲ್ಲಿಂದ ಹೊರಟಿದ್ದ ಹಾಗೆ ಸರ್ಪಂಚ್ರ ಮುಖದ ಮೇಲಿದ್ದ ನಗು ವಿಕಾರವಾಗಿ ಬದ್ಲಾಯ್ತು. ಮುಟ್ಟಾಳ ಮೂರ್ಖ, ಒಂದ್ಸಲ ಇವನ್ ಪತ್ರ ಓದಿದಿದ್ರೆ ಗೊತ್ತಾಗ್ತಿತ್ತು ಯಾವುದೇ ಸರ್ಕಾರದ ಯೋಜನೆಗಳಿದ್ರಲ್ಲಿ ಇಲ್ಲ ಅಂತ. ನಾನು ಈ ಎಲ್ಲ ಆಸ್ತಿಗಳನ್ನ ಒಬ್ಬ ದೊಡ್ಡ ಬಿಲ್ಡರ್ಗೆ ಮಾರ್ಬಿಟ್ಟಿದ್ದೀನಿ. ಇವಾಗ ಇಲ್ಲಿ ಇಂಡಸ್ಟ್ರಿಯಲ್ ಏರಿಯಾ ಬರುತ್ತೆ, ಹಸು ಸಗಣಿ ಇಲ್ಲಿ ಇರೋದಿಲ್ಲ, ಎಲ್ಲ ನಾಶ ಆಗುತ್ತೆ. ಕೆಲವು ದಿನಗಳಲ್ಲೇ ರಾಘವಪುರದ ಬೆಳಿಗ್ಗೆಗಳು ಕೆಟ್ಟ ಕನಸಿನ ಹಾಗೆ ಬದಲಾದ್ವು. ಹಳ್ಳಿಗೆ ದೊಡ್ಡ ದೊಡ್ಡ ಬುಲ್ಡೋಸರ್ಗಳು ಬಂದಿದ್ವು. ಮನೆಯ ಗೋಡೆಗಳು ಮತ್ತೆ ಮನುಷ್ಯರ ನೆನಪುಗಳು ಮತ್ತೆ ಮಣ್ಣಿನ ಸುಗಂಧ ಎಲ್ಲ ನಾಶ ಆಗ್ತಾ ಇತ್ತು. ಸರ್ಪಂಚ್ರೆ, ಮನೆಗಳನ್ನೆಲ್ಲ ಮುರಿತಾ ಇದ್ದಾರೆ, ನಾವೀಗ ಎಲ್ಲಿರ್ಬೇಕು? ನೀವ್ ಹೇಳಿದ್ರಿ ನಮ್ಗೆ ಮನೆಗಳನ್ನ ಕಟ್ಟಿಸ್ಕೊಡ್ತಾರೆ ಅಂತ. ಹೋಗಿ ಇಲ್ಲಿಂದ ನೀವು, ಯಾರು ಏನು ನಿಮ್ಗೆ ಕಟ್ಸ್ಕೊಡೋದಿಲ್ಲ. ನನಗೆ ಈ ಹಳ್ಳಿ ಜೀವನದಿಂದ ಸಾಕಾಗೋಗಿತ್ತು ಗೊತ್ತಾ. ಇವಾಗ ಇಲ್ಲಿ ಇಂಡಸ್ಟ್ರಿಯಲ್ ಏರಿಯಾ ಬರುತ್ತೆ, ನಿನ್ನ ಮನೆ ಈಗ ನನ್ನ ಮನೆ. ಹಾ, ಒಂದಿನ ನೀನು ಈಗ ತಗೊಂಡು ಹೋಗ್ಬೋದು. ಹಸು ಮತ್ತೆ ಸಗಣಿ ಇದ್ಯಾವುದು ನನಗೆ ಅವಶ್ಯಕತೆ ಇಲ್ಲ. ಪೂಜಾ ಕಣ್ ತುಂಬಂತು, ಮತ್ತೆ ಧೀರಜ್ ಮನ್ಸು ಮುರಿದು ಹೋಗಿತ್ತು. ಹಳ್ಳಿಯವರೆಲ್ಲ ಅವರಿಬ್ಬರನ್ನೇ ಬೈತಾ ಇದ್ರು. ಧೀರಜ್ ಅವ್ರ ನಾಶವಾಗಿರೋ ಮನೆ ಮುಂದೆ ನಿಂತಿದ್ದ. ಅವನ್ ಕನ್ಸ್ಗಳ್ ಹಾಗೇನೆ ಅವನ್ ಮನೇನು ಮುರಿದು ಹೋಗಿತ್ತು. ನನ್ನಿಂದ ಎಲ್ರು ಮನೇನು ಕೂಡ ಹೊಡೆದು ಹಾಕಿದ್ರು. ಆಗ ಅವ್ರ ಅಜ್ಜಿ ಅವನ ಹತ್ರ ಬಂದ್ಲು. ಅವ್ರ ಕಣ್ಣಲ್ಲಿ ವಯಸ್ಸಿನ ಅನುಭವನೂ ಇತ್ತು, ಮತ್ತೆ ನಂಬಿಕೆಯ ಧೈರ್ಯನೂ ಇತ್ತು. ಸೋಲಿನೊಪ್ಕೋಬೇಡ ಮಗು. ಧೀರಜ್ ಅವ್ರ ಅಜ್ಜಿ ಕಡೆ ನೋಡ್ದ. ಅವಳೇ ಅವನ್ ಕೊನೆ ಭರವಸೆ ಅನ್ನೋ ಹಾಗೆ ನೋಡ್ದ. ಇಲ್ಲಿಂದ ಸ್ವಲ್ಪ ದೂರದಲ್ಲಿ ಸಮುದ್ರದ ಮಧ್ಯದಲ್ಲಿ ಒಂದ್ ಮನೆ ಇದೆ. ಅಲ್ಲಿ ಒಬ್ಳು ವಯಸ್ಸಾದ ಮುದುಕಿ ಇರ್ತಾಳೆ. ಅವಳು ನನ್ಗೆ ಮುಂಚೆ ಒಂದ್ಸಲ ಹೇಳಿದ್ಲು, ಸಗಣಿ ತುಂಬಾ ಉಪಯೋಗಕ್ ಬರುತ್ತೆ ಅಂತ. ಈಗ ಆ ಸಮಯ ಬಂದಿದೆ, ಸರ್ಪಂಚ್ರಿಗೆ ಈ ವಿಷಯನ ತಿಳಿಸೋ ಅಂತ ಸಮಯ. ಏನ್ ಹೇಳ್ತಿದ್ಯಾ ಅಜ್ಜಿ? ಆ ಹೆಂಗ್ಸು ಸಗಣಿ ಬಗ್ಗೆ ತುಂಬಾನೇ ತಿಳ್ಕೊಂಡಿದ್ದಾಳೆ. ಅವಳ ಜ್ಞಾನ ನಮಗೆ ತುಂಬಾನೇ ಸಹಾಯಕ್ ಬರ್ಬಹುದು. ಮಾರನೇ ದಿನಾನೇ ಧೀರಜ್, ಪೂಜಾ ಮತ್ತೆ ಅಜ್ಜಿ ಒಂದ್ ದೋಣಿಲಿ ಆ ಮುದುಕಿ ಮನೆ ಹತ್ರ ಹೊರಟ್ರು. ಸಮುದ್ರದ ಅಲೆಗಳು ಶಾಂತವಾಗಿದ್ವು, ಆದ್ರೆ ಅವ್ರ 3 ಜನದ ಮನ್ಸಲ್ಲೂ ಬಿರುಗಾಳಿನೇ ಇತ್ತು. ಆ ದ್ವೀಪ ನಿರ್ಜನವಾಗಿತ್ತು, ಆದ್ರೆ ಆ ಗಾಳಿಲಿ ಒಂದ್ ರಹಸ್ಯನೇ ಇತ್ತು. ಅಲ್ಲೇ ಆ ಮುದುಕಿ ಅವ್ರಿಗೆ ಸಿಕ್ಕಿದ್ಲು. ಬಿಳಿ ಕೂದ್ಲು, ಹೊಳೆಯೋ ಕಣ್ಣುಗಳು ಮತ್ತೆ ಮುಖ ಒಂದು ಅನುಭವದ ಪುಸ್ತಕದ ಹಾಗಿತ್ತು. ಧೀರಜ್ ಎಲ್ಲಾನು ಅವಳಿಗೆ ಹೇಳ್ದ. ಅವಳು ಅವನ್ ಮಾತುಗಳನ್ನೆಲ್ಲ ಕೇಳಿಸ್ಕೊಂಡ್ಲು. ಮತ್ತೆ ಆ ದ್ವೀಪದಲ್ಲಿ ಒಂದ್ ಗೂಡೆ ಹತ್ರ ಕರ್ಕೊಂಡು ಹೋದ್ಲು. ಅಲ್ಲಿ ಪ್ರಾಚೀನವಾದ ಗೋಶಾಸ್ತ್ರ ಇಟ್ಟಿದ್ರು. ಅದರಲ್ಲಿ ಸಗಣಿನ ಬಳಸೋದ್ ಹೇಗೆ, ಅದರಲ್ಲಿ ಔಷಧಿಗಳನ್ನ ತಯಾರಿಸೋದ್ ಹೇಗೆ ಅಂತೆಲ್ಲ ಬರ್ದಿತ್ತು. ಅವಳು ಹೇಳಿದ್ಲು, ಈ ಗೊಬ್ಬರದಿಂದ ಬರೀ ಇಂಧನ ಅಷ್ಟೇ ಅಲ್ಲ, ಇನ್ನೂ ಸಾಕಷ್ಟು ಉಪಯೋಗಗಳ ಆಗತ್ತೆ ಅಂತ. ಧೀರಜ್ ಬಯೋಗ್ಯಾಸ್ ಹೇಗ್ ಮಾಡೋದು ಅಂತ ಕಲ್ತ್ಕೊಂಡ. ಪೂಜಾ ಅದರಿಂದ ಇಟ್ಕೆಗಳು ಮತ್ತೆ ಟೈಲ್ಸ್ ನ ಮಾಡೋದನ್ನ ಕಲ್ತ್ಕೊಂಡ್ಲು. ಮತ್ತೆ ಅವರಜ್ಜಿ ಜೈವಿಕವಾದ ಮಣ್ಣನ್ನ ಮಾಡೋದನ್ನ ಕಲ್ತ್ಕೊಂಡ್ಲು. ಅದು ಗಿಡಗಳು ಬೇಗ ಬೆಳೆಯೋದಕ್ಕೆ ಸಹಾಯ ಮಾಡತ್ತೆ. ಮತ್ತೆ ಆ ಮುದುಕಿ ಸಗಣಿಯ ಮಹತ್ವದ ಬಗ್ಗೆ ಪೂರ್ತಿಯಾಗಿ ಅವ್ರಿಗೆ ಹೇಳ್ಕೊಟ್ಲು. ಆ ದ್ವೀಪದಲ್ಲಿ ಎಷ್ಟೋ ದಿನಗಳಿದ್ದು ಪ್ರಯತ್ನ ಶ್ರಮದಿಂದ ಎಷ್ಟೋ ವಿಷಯಗಳನ್ನ ಕಲ್ತ್ಕೊಂಡ್ರು. ಮತ್ತೆ ಒಂದು ದೊಡ್ಡ ನಿರ್ಧಾರಕ್ ಬಂದ್ರು. ಅವ್ರಿಗೆ ಗೊತ್ತಿತ್ತು ಅವ್ರ ಊರಲ್ಲಿ ಇವಾಗ ಯಾವ ಮನೇನೂ ಉಳ್ದಿಲ್ಲ ಅಂತ. ಹಾಗಾಗಿ ಅವರು ಹಳ್ಳಿಯವರಿಗೆ ಒಂದ್ ಸಂದೇಶನ ಕಳಿಸಿದ್ರು. ತಕ್ಷಣನೇ ಆ ಹಳ್ಳಿ ಜನರೆಲ್ಲ ಅವ್ರ ಹಸು ಎಮ್ಮೆಗಳನ್ನ ಕರ್ಕೊಂಡು ದೋಣಿಗಳಲ್ಲಿ ಆ ದ್ವೀಪದ ಹತ್ರ ಬಂದ್ರು. ಯಾವ ದ್ವೀಪ ಮೊದಲು ನಿರ್ಜನವಾಗಿತ್ತೋ ಈಗ ಅದೇ ಅವರ ಆಶಾಕಿರಣ ಆಗಿತ್ತು. ಅದೇ ಅವ್ರ ವಾಸ ಮಾಡೋ ಜಾಗ ಕೂಡ ಆಗೋದ್ರಲ್ಲಿತ್ತು. ಹಳ್ಳಿಯವರೆಲ್ಲ ಅವ್ರ ದನಕರುಗಳ ಜೊತೆ ಅಲ್ಲಿಗೆ ಬಂದಿದ್ರು. ಎಲ್ರ ಮುಖದಲ್ಲೂ ಸುಸ್ತಿದ್ರು, ಕಣ್ಣುಗಳಲ್ಲಿ ಒಂದ್ ಹೊಸ ಕನಸಿತ್ತು. ಧೀರಜ್ ಎಲ್ರಿಗೂ ಹೇಳ್ದ, ಇಲ್ಲಿ ಸಗಣಿನೇ ಅವ್ರ ಜೀವನನ ಬದಲಿಸುತ್ತೆ ಅಂತ. ನಾವೆಲ್ಲ ಸೇರ್ಕೊಂಡು ಇಲ್ಲಿ ನಮ್ಮ ಹೊಸ ಮನೆನ ಕಟ್ಟೋಣ. ಕಳ್ಕೊಂಡಿರೋದನ್ನ ನಾವ್ ಈಗ್ಲೇ ಪಡ್ಕೋಬೇಕು. ಆಗಿಂದ ನಿಜವಾದ ಕೆಲ್ಸ ಶುರುವಾಯ್ತು. ಹಸು ಎಮ್ಮೆಗಳಿಂದ ಸಿಗುವಂತ ಸಗಣಿನ ಒಣಗ್ಸಿದ್ರು. ಆ ಹೆಂಗ್ಸು ಹೇಳ್ಕೊಟ್ಟಿದ್ದಂಥ ಟೆಕ್ನಿಕ್ಸ್ ಅನ್ನ ಅದ್ರ ಜೊತೆ ಸೇರ್ಸಿದ್ರು. ಧೀರಜ್ ಗೋಡೆಗಳನ್ನ ತಯಾರ್ ಮಾಡ್ತಾ ಇದ್ದ. ಪೂಜಾ ಅದ್ರ ಮೇಲೆ ಲೇಪಾನ ಹಾಕ್ತಾ ಇದ್ಲು. ಹಳ್ಳಿಯವರೆಲ್ಲ ಸೇರ್ಕೊಂಡು ಮೇಲ್ಗಡೆ ಹುಲ್ಲನ್ನ ಹಾಕ್ತಾ ಇದ್ರು. ಕೆಲವೇ ದಿನಗಳಲ್ಲಿ ಸಗಣಿಯಿಂದ ಮಾಡಿದ ಇಟ್ಕೆಗಳಿಂದ ಮನೆಗಳು ತಯಾರಾದ್ವು. ಅದು ಮಜಬೂತಾಗೂ ಇತ್ತು ಮತ್ತೆ ಸುಂದರವಾಗೂ ಇತ್ತು. ಅದನ್ನ ನೋಡಿದ್ರೆ ಅದು ಗೊಬ್ಬರದಿಂದ ಕಟ್ಟಿರೋದು ಅಂತ ಗೊತ್ತೇ ಆಗ್ತಾ ಇರ್ಲಿಲ್ಲ. ಈ ಮನೆಗಳಿಗೆ ಪ್ರಾಕೃತಿಕ ಬಣ್ಣಗಳಿಂದ ಅಲಂಕಾರನೂ ಮಾಡಿದ್ರು. ಮನೆಯೆಲ್ಲ ತಣ್ಣಗಿರ್ತಾ ಇತ್ತು, ನೋಡೋದಕ್ಕೂ ಸುಂದರವಾಗಿರ್ತಾ ಇತ್ತು. ಮತ್ತೆ ಒಳಗಡೆ ಒಂದೊಳ್ಳೆ ಪರಿಮಳ ಬರ್ತಾ ಇತ್ತು. ನನಗ್ ನಂಬಿಕೆನೇ ಬರ್ತಾ ಇಲ್ಲ, ನಾವೆಲ್ಲರೂ ಸೇರ್ಕೊಂಡು ನಾವು ಸಗಣಿಯಿಂದ ಒಂದ್ ಹಳ್ಳಿನೇ ಕಟ್ಬಿಟ್ವಿ ಅಂತ.
ಈಗ ನಮ್ಮನ್ನ ಯಾರು ಕೂಡ ನಮ್ಮ ಮನೆಯಿಂದ ಹೊರಗಡೆ ಹಾಕೋಕ್ಕಾಗಲ್ಲ. ಇದೆಲ್ಲ ಅಜ್ಜಿ ಆಶೀರ್ವಾದದಿಂದ. ಅಜ್ಜಿ ನಗಕ್ ಶುರು ಮಾಡಿದ್ರು. ಅವ್ರ ನಗುವಲ್ಲಿ ಒಂದ್ ಗರ್ವ ಇತ್ತು, ಮತ್ತೆ ಅವ್ರ ಅನುಭವದ ಒಂದು ಸಿಹಿನೂ ಇತ್ತು. ಮಗು, ಗೊಬ್ಬರದಲ್ಲಿ ಮಣ್ಣಿಗೆ ಜೀವ ಕೊಡೋಂಥ ತಾಕತ್ತಿರುತ್ತೆ. ಈ ಸಗಣಿ ಯಾವತ್ತೂ ನಮ್ಗೆ ಉಪಯೋಗಕ್ಕೆ ಬರದೇ ಇರಲ್ಲ. ಯಾವ್ದನ್ ಜನ ಕಸ ಅನ್ಕೋತಾರೋ ಅದೇ ಭೂಮಿಯ ಒಂದು ದೊಡ್ಡ ಖಜಾನೆ. ಮತ್ತೆ ನೆನ್ಪಿಟ್ಕೋ, ಸಗಣಿ ಬರೀ ಮನೇನಷ್ಟೇ ಅಲ್ಲ, ಹಣೆ ಬರಹಾನೆ ಬದಲಾಯಿಸ್ಬಿಡತ್ತೆ. ಧೀರಜ್ ಸಗಣಿಯಿಂದ ಪ್ರಾಕೃತಿಕವಾದ ಬೀಜಗಳನ್ನ ತಯಾರು ಮಾಡ್ದ. ಮತ್ತೆ ಹಳ್ಳಿಯವರು ಗದ್ದೆಗಳನ್ನ ಉಳೋದಕ್ಕೆ ಶುರು ಮಾಡಿದ್ರು. ಜೈವಿಕ ಮಣ್ಣು ಚಮತ್ಕಾರನೇ ಶುರು ಮಾಡ್ತು. ಎಲ್ಲಾ ಜಾಗಗಳು ಹಸಿರಿನಿಂದ ತುಂಬೋಯ್ತು. ಬಹಳ ಬೇಗ ಇಡೀ ದ್ವೀಪದಲ್ಲಿ ಒಂದು ಸುಂದರವಾದ ಜೀವಂತವಾದ ಹಳ್ಳಿ ಸೃಷ್ಟಿಯಾಯ್ತು. ಜನರೆಲ್ಲ ಇದಕ್ಕೆ ಒಂದ್ ಹೆಸರಿಟ್ರು, ಗೋಬರಪುರ ಮತ್ತೆ ದ್ವೀಪದ ಹಳ್ಳಿ ಅಂತ. ಆ ಕಡೆ ಊರಿನಲ್ಲಿ ಸರ್ಪಂಚನ ಫ್ಯಾಕ್ಟರಿಗಳು ಹುಟ್ಕೊಂಡಿದ್ವು. ಆದ್ರೆ ಇದ್ದಕ್ಕಿದ್ದ ಹಾಗೆ ಇಂಡಸ್ಟ್ರಿಯಲ್ ಕೆಮಿಕಲ್ಸ್ ಇಂದ ಕುಡಿಯೋ ನೀರು ಕಲುಷಿತ ಆಗಿ ವಿಷಪೂರಿತ ಆಯ್ತು. ಎಲೆಕ್ಟ್ರಿಕಲ್ ಲೈನ್ಸ್ ಆಗಾಗ ಕೆಳಗ್ ಬೀಳ್ತಾ ಇತ್ತು. ಬೆಳೆಗಳೆಲ್ಲ ನಾಶ ಆಗ್ತಾ ಇದ್ವು. ಮತ್ತೆ ಗದ್ದೆಗಳಲ್ಲಿ ಕೆಟ್ಟ ವಾಸನೆ ಶುರುವಾಯ್ತು. ಎಲ್ಲದಕ್ಕಿಂತ ದೊಡ್ಡ ಅನಾಹುತ ಯಾವಾಗಾಯ್ತು ಅಂದ್ರೆ, ಒಂದು ಫ್ಯಾಕ್ಟರಿಯಲ್ಲಿ ಡೇಂಜರಸ್ ಆದ ಗ್ಯಾಸು ಲೀಕ್ ಆದಾಗ ಇಡೀ ಫ್ಯಾಕ್ಟರಿ ಮುಚ್ಚಿ ಹೋಗುವಂತ ಪರಿಸ್ಥಿತಿ ಬಂತು. ಸರ್ಪಂಚರ ಹತ್ರ ಇವಾಗ ಯಾವ ದಾರಿನೂ ಉಳಿದಿರ್ಲಿಲ್ಲ. ಈ ಗ್ಯಾಸ್ನ ನಿಲ್ಲಿಸೋದಕ್ಕೆ ನಮ್ಗೆ ಬೇಕಾಗಿರೋದು ಒಂದೇ ಒಂದು ಜೈವಿಕ ಮಣ್ಣು ಬೇಕಾಗುತ್ತೆ. ಅದು ಈ ಕೆಮಿಕಲ್ ಅನ್ನ ನಾಶ ಮಾಡುತ್ತೆ. ಸರ್ಪಂಚರಿಗೆ ಕೈಕಾಲು ನಡ್ಗೋಕ್ ಶುರುವಾಯ್ತು. ಅವ್ರಿಗೆ ತಕ್ಷಣ ನೆನಪಿಗೆ ಬಂತು, ಈ ತರ ಮಣ್ಣು ಒಂದೇ ಕಡೆ ಇರೋದು ಅಂತ, ಆ ದ್ವೀಪದಲ್ಲಿ ಅಂತ. ಎಲ್ಲಿ ಧೀರಜ್ಜು ಗೊಬ್ಬರದಿಂದ ಒಂದು ಚಮತ್ಕಾರಿ ಮಿಶ್ರಣವನ್ನ ತಯಾರು ಮಾಡಿದ್ನೋ ಅಲ್ಲಿ. ಬೇರೆ ದಾರಿ ಇಲ್ದೆ ಸರ್ಪಂಚ ಆ ಹಳ್ಳಿಗೆ ಹೊರಟ. ಅವ್ನು ಮೊದಲನೇ ಸಲ ಆ ದ್ವೀಪಕ್ಕೆ ಕಾಲಿಡ್ತಾ ಇದ್ದ. ಅವನಿಗೆ ಮೊದಲನೇ ಸಲ ಅನುಭವಕ್ ಬಂತು, ಯಾರನ್ನ ಅವನ್ ತಮಾಷೆ ಮಾಡ್ತಾ ಇದ್ನೋ ಅವ್ರಿಗೆ ಅಸಲಿ ತಾಕತ್ತಿತ್ತು ಅಂತ. ಹಳ್ಳಿಯವರು ಅವನನ್ನ ಸ್ವಾಗತಿಸ್ಲಿಲ್ಲ. ಆದ್ರೆ ಧೀರಜ್ ಅವರ ಅಜ್ಜಿ ಅವನ್ ಮುಂದೆ ಬಂದು ಮಾತಾಡಿದ್ಲು. ಆ ಹಳ್ಳಿನೂ ನಮ್ದೇನೆ, ಮತ್ತೆ ನಮ್ಮ ಹಳ್ಳಿನ ನಾವ್ಯಾವತ್ತೂ ತೊಂದರೆಗೆ ಸಿಕ್ಕಾಕ್ಸಲ್ಲ. ಅಜ್ಜಿ ಮಾತ್ ಕೇಳಿ ಹಳ್ಳಿಯವರೆಲ್ಲ ತಯಾರಾಗ್ಬಿಟ್ರು. ಅವರು ಗೊಬ್ಬರದ ಮಣ್ಣು ಮತ್ತೆ ಜೈವಿಕ ಮಣ್ಣು ಎಲ್ಲ ಸೇರಿಸಿ ಬಯೋ ಎನರ್ಜಿ ತಯಾರು ಮಾಡಿದ್ರು. ಎಲ್ರೂ ದೋಣಿಗಳಲ್ಲಿ ಕೂತ್ಕೊಂಡು ಫ್ಯಾಕ್ಟ್ರಿ ಕಡೆ ಹೊರಟ್ರು. ಹಳ್ಳಿಯವರೆಲ್ಲ ಸೇರ್ಕೊಂಡು ಆ ಫ್ಯಾಕ್ಟ್ರಿ ಹತ್ರ ಅದ್ರ ಪ್ರಯೋಗನ ಮಾಡಿದ್ರು. ಕೆಲವೇ ನಿಮಿಷದಲ್ಲಿ ಆ ವಿಷಾನಿಲದ ಪ್ರಭಾವ ಕಡಿಮೆ ಆಗ್ತಾ ಹೋಯ್ತು. ಫ್ಯಾಕ್ಟ್ರಿ ಸೈರನ್ನು ಹೊಡ್ಕೊಳ್ಳೋದ್ ನಿಲ್ಲಿಸ್ತು. ಮತ್ತೆ ಸಾವಿರಾರು ಜನರ ಪ್ರಾಣ ಉಳಿದೋಯ್ತು. ಸರ್ಪಂಚ ನಾಚಿಕೆಯಿಂದ ಅಲ್ಲೇ ತಲೆ ತಗ್ಗಿಸ್ದ. ನಾನು ತುಂಬಾ ದೊಡ್ಡ ತಪ್ಪು ಮಾಡ್ಬಿಟ್ಟೆ, ನನ್ನ ಕ್ಷಮಿಸ್ಬಿಡಿ. ನಮ್ಗೆ ನಿನ್ ಮೇಲೆ ಯಾವ ಸಿಟ್ಟು ಇಲ್ಲ. ಏನೇ ಆದ್ರೂ ಅದು ಒಳ್ಳೇದಕ್ಕೆ ಆಗತ್ತೆ. ನೀನ್ ನಮಗ್ ಮೋಸ ಮಾಡದೇ ಇದ್ದಿದ್ರೆ ನಾವಿದನ್ನೆಲ್ಲ ಮಾಡಕ್ ಸಾಧ್ಯನೇ ಆಗ್ತಾ ಇರ್ಲಿಲ್ಲ. ಸರ್ಪಂಚ ತಲೆ ತಗ್ಗಿಸ್ಕೊಂಡು ಅವನ ಹಳ್ಳಿಗೆ ಹೋದ. ಮತ್ತೆ ಫ್ಯಾಕ್ಟ್ರಿನ ಬಂದ್ ಮಾಡ್ದ. ಹಳ್ಳಿಯವ್ರ ಡಾಕ್ಯುಮೆಂಟ್ಸ್ನೆಲ್ಲ ವಾಪಸ್ ಕೊಟ್ಟ. ಆದ್ರೆ ಈಗ ಯಾರು ಆ ಹಳ್ಳಿಗೆ ಮತ್ತೆ ವಾಪಸ್ ಹೋಗಕ್ಕೆ ತಯಾರಿರ್ಲಿಲ್ಲ. ಅವರ ಹೊಸ ಮನೆ ಈಗ ಈ ದ್ವೀಪನೇ ಆಗಿತ್ತು. ಸಗಣಿಯಿಂದ ಮಾಡಿದ್ರು ಆ ಮನೆಗಳು ಕಲ್ಲಿಗಿಂತಾನು ಗಟ್ಟಿಯಾಗಿದ್ವು. ಇವಾಗಿದು ಬರೀ ಒಂದ್ ಹಳ್ಳಿ ಆಗಿರ್ಲಿಲ್ಲ. ಇದು ಜ್ಞಾನ, ಶ್ರಮ ಮತ್ತೆ ಪ್ರಕೃತಿಯ ಶಕ್ತಿಗಳ ಒಂದು ಜೀವಂತ ಉದಾಹರಣೆ ಆಗಿತ್ತು. ಸರ್ಕಾರ ಇಲ್ಲಿ ಒಂದು ರಿಸರ್ಚ್ ಸೆಂಟರ್ನ ಓಪನ್ ಮಾಡ್ತು. ವಿಜ್ಞಾನಿಗಳು ಗೋಬರ್ಪುರದ ಟೆಕ್ನಿಕ್ಸ್ ಅನ್ನ ಕಲ್ತ್ಕೊಳ್ಳೋದಕ್ಕೆ ಅಲ್ಲಿಗೆ ಬರೋಕ್ ಶುರು ಮಾಡಿದ್ರು. ಯಾವ್ದನ್ನ ಜನ ಅಪಹಾಸ್ಯ ಮಾಡ್ತಾ ಇದ್ರೋ ಅದೇ 2 ಹಳ್ಳಿಗಳ ಹಣೆ ಬರಹಾನೆ ಬದಲಾಯಿಸ್ಬಿಡ್ತು.